ಮಹಾಪುರಾಣ ಭಾಗ 2. ಮಹಾಪುರಾಣ ಭಾಗ 2. ಶ್ರೀ ವೃಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಬಂಧುಗಳೇ, ನಿನ್ನೆ ನೀವು ಪ್ರಥಮ ಭಾಗವನ್ನು ಕೇಳಿ ಹೋಗಿದ್ದೀರಿ. ಇದು ಈಗ ಮಹಾಪುರಾಣ ಶಾಸ್ತ್ರ 2ನೇ ಭಾಗ ನಡೀತಾ ಇದೆ. ಈಗ ನೋಡಿ, ನಿನ್ನೆ ವಿಷಯ ಎಲ್ಲಿವರೆಗೆ ಆಗಿತ್ತು? ನೀವು ಹೋಗೊತ್ತಿಗೆ ನಿನ್ನೆ ಆಗಿತ್ತು ಅಂದರೆ ಅಮೋಘ ವರ್ಷ ರಾಜನ ಕಾಲ. ಮಹಾಪುರಾಣ ಶಾಸ್ತ್ರ ರಚನೆಯ ಗುರು ಮತ್ತೆ ಕಾಲ, ಇದೆಲ್ಲ ನಿನ್ನೆ ನಿಮಗಾಗಿತ್ತು. ಅದಾದ ನಂತರ ಎಲ್ಲಿವರೆಗಾಗಿತ್ತು ಅಂದರೆ, ಸಾವಿರಾರು ವರ್ಷಗಳ ಹಿಂದಿನ ಈ ಮಹಾಶಾಸ್ತ್ರ ನಮ್ಮ ಪೂರ್ವಾಚಾರ್ಯರಿಂದ ಮತ್ತು ಉಪಾಧ್ಯಾಯರಿಂದ, ಮುನಿಗಳಿಂದ, ವಿದ್ವಾಂಸರಿಂದ, ಶ್ರಾವಕರಿಂದ ಪೂಜಿತವಾಗಿ ಮನಗಳ ರತ್ನದ ಭಂಡಾರವಾಗಿ ಈವರೆಗೂ ಕೂಡ ಬಂದಿದೆ. 20,000 ಸಂಸ್ಕೃತ ಶ್ಲೋಕಗಳಿಂದ ಕೂಡಿದ ಈ ಮಹಾಶಾಸ್ತ್ರ ಸಾಮಾನ್ಯರಿಗೆ ಅರ್ಥೈಸಿಕೊಳ್ಳೋದು ಬಹಳ ಕಠಿಣ ಇದೆ. ಆ ಸಮಯದಲ್ಲಿ ಹೀಗಾಗ್ತಾ ಬಂತು. ಇಲ್ಲಿವರೆಗೆ ನಿಧಾನಕ್ಕಾಗಿತ್ತು ನಿಮಗೆ. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಯರ್ತೂರು ಎಂಬ ಹಳ್ಳಿಯಲ್ಲಿ ಶ್ರೀಮಾನ್ ಶಾಂತಿರಾಜ ಶಾಸ್ತ್ರಿಗಳು ಜನಿಸಿದರು. ಅವರ ಬಾಲ್ಯದ ವಿದ್ಯಾಭ್ಯಾಸಗಳು ಮೂಡುಬಿದ್ರಿ, ಶ್ರವಣಬೆಳಗೊಳದಲ್ಲಿ ಆಯಿತು. ಮುಂದೆ ಅವರು ಗ್ವಾಲಿಯರ್ನ ಮೊರೆನಾ, ಇನ್ನು ಕಲ್ಕತ್ತಾದಲ್ಲಿ ಓದಿದರು. ಅದಾದ ನಂತರ ಸ್ವಲ್ಪ ಸಮಯದಲ್ಲಿ ನ್ಯಾಯತೀರ್ಥ ಪ್ರಶಸ್ತಿ ಪಡೆದರು ಅವರು. ನ್ಯಾಯತೀರ್ಥ ಅಂತೇಳಿ. ಅದಾದ ನಂತರ ಇನ್ನು ಸ್ವಲ್ಪ ಸಮಯದ ನಂತರ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಸಮಯದಲ್ಲಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಇವರು ಶಾಂತಿರಾಜ ಶಾಸ್ತ್ರಿಗಳಿಗೆ ಅವರ ಆಸ್ಥಾನದಲ್ಲಿ ಸನ್ಮಾನಿಸಿ ಆಸ್ಥಾನ ವಿದ್ವಾಂಸರೆಂತ ಹೇಳಿ 1925ರಲ್ಲಿ ಪದವಿ ಕೊಟ್ಟರು. ಇಷ್ಟಾದ ನಂತರ ಸ್ವಲ್ಪ ಸಮಯ ಹೋಯಿತು. ಮತ್ತೆ ಮುಂಬರುವಂಥ ರಾಜರು ಎಲ್ಲಿ ಮೈಸೂರಿನವರು ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಇವರಿಗೆ ಪಂಡಿತ ರತ್ನಂ ಎಂತ ಪದವಿ ಕೊಟ್ಟರು. ಇಷ್ಟೆಲ್ಲ ಪ್ರಶಸ್ತಿಗಳು ಕೊಟ್ಟು ಅವ್ರನ್ನ ಸನ್ಮಾನಿಸಿದ್ರು ಕೂಡ ಅವರು ಯಾವುದೇ ಖ್ಯಾತಿ, ಲಾಭ, ಪೂಜೆಯ ಒಂದು ಆಶಯ ವ್ಯಕ್ತಿ ಅಲ್ಲ. ಕೇವಲ ಜಿನವಾಣಿ ಸೇವೆ ಒಂದೇ ಅವ್ರದ್ದು ಒಂದು ಲಕ್ಷ್ಯ, ಒಂದು ಗುರಿ, ಅಷ್ಟು ಬಿಟ್ಟರೆ ಬಾಕಿ ಅವರಿಗೆ ಯಾವುದೇ ಈ ರೀತಿ ಇದರ ಅವಶ್ಯಕತೆ ಇರಲಿಲ್ಲ. ಅವರು ಜಿನವಾಣಿ ಭಕ್ತಿಯಿಂದನೇ ಅವರು ಪ್ರೇರಿತರಾಗಿ ಅವರು ಸೇವೆ ಮಾಡ್ತಾಯಿದ್ರು ಜಿನವಾಣಿದು. ಅಷ್ಟು ದೊಡ್ಡ ವಿದ್ವಾನ್. ಅದಾದ ನಂತರ ಸ್ವಲ್ಪ ಸಮಯದ ನಂತರ ಅವರು ವಿಚಾರ ಮಾಡಿದರು, ಈಗ ಈ ಮಹಾಪುರಾಣ ಬೃಹತ್ ಶಾಸ್ತ್ರ 20,000 ಸಂಸ್ಕೃತ ಶ್ಲೋಕಗಳ ಬೃಹತ್ ಶಾಸ್ತ್ರವನ್ನು ಈಗ ಇದನ್ನು ಕನ್ನಡದೊಳಗಡೆ ಅಂದರೆ ತಿಳಿ ಕನ್ನಡದೊಳಗಡೆ, ಹೊಸ ಕನ್ನಡದೊಳಗಡೆ ಇದನ್ನು ಅನುವಾದ ಮಾಡಬೇಕು ಅಂತ ವಿಚಾರ ಮಾಡಿದರು. ವಿಚಾರ ಮಾಡಿ 77 ಪರ್ವಗಳು ಇರುವಂತಹ ಈ ಮಹಾಶಾಸ್ತ್ರವನ್ನು 77 ಪರ್ವಗಳು ಇರುವಂಥ ಈ ಶಾಸ್ತ್ರ ಅಂದರೆ 20,000 ಸಂಸ್ಕೃತ ಶ್ಲೋಕಗಳನ್ನು ಒಳಗೊಂಡಿದೆ. ಇದನ್ನು ಪ್ರತಿಯೊಂದು ಅಕ್ಷರವನ್ನು ಬಿಡದೆ ಹೊಸ ಕನ್ನಡಕ್ಕೆ ಅವರು ಅನುವಾದ ಮಾಡಿದರು. ತಾಯಿ ಜಿನವಾಣಿಯ ಆಶೀರ್ವಾದಕ್ಕೆ ಪಾತ್ರರಾದರು ಅವರು. ಈಗ ನಮ್ಮಲ್ಲಿ ಉಪಲಬ್ಧ ಇರುವಂಥ ಮಹಾಶಾಸ್ತ್ರ ಸಂಸ್ಕೃತ ಮತ್ತು ಕನ್ನಡ ಈ 2 ಭಾಷೆಗಳಿಂದ ಸಹಿತವಾಗಿದೆ. ಆ ಗ್ರಂಥದ ಸಹಾಯದಿಂದ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಿದ್ದೇನೆ ಅಷ್ಟೇ. ಇದರಲ್ಲಿ ನಮ್ಮದು ಏನೇನೂ ಇಲ್ಲ ಇದರೊಳಗಡೆ. ಬಂಧುಗಳೇ, ಇನ್ನು ಮುಂದಿನ ವಿಷಯ ಕೇಳೋಣ. ಇನ್ನು ಮುಂದಿನ ವಿಷಯ ನೋಡ್ರಿ. ಇಲ್ಲಿಗೊಂದು ವಿಷಯ ಮುಗೀತೀಗ. ಇನ್ನು ಮುಂದಿನ ವಿಷಯ ನೋಡ್ರಿ, ಬಹಳ ಮಹತ್ವಪೂರ್ಣ ವಿಷಯ ನೋಡಿ ಬಂಧುಗಳೇ, ಈ ಮಹಾಪುರಾಣ ಶಾಸ್ತ್ರದಲ್ಲಿ ನಾನು ಇನ್ನೊಂದ್ಸಲ ನಿಮ್ಗೆ ಹೇಳ್ತೀನಿ, ಕೇಳ್ರಿ. ಯಾಕೆಂದರೆ ಮತ್ತೆ ನೀವು ಗೊಂದಲಕ್ಕೆ ಬೀಳಬಹುದು. ನೋಡಿ, ಈ ಮಹಾಪುರಾಣ ಶಾಸ್ತ್ರ ಇದೆಯಲ್ಲ, ಇದು ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣ 2 ಸೇರಿ ಆಗಿದ್ದಂಥ ಶಾಸ್ತ್ರ ಮಹಾಪುರಾಣ. ಪೂರ್ವ ಪುರಾಣವನ್ನು ಇಲ್ಲಿ ಆಡು ಭಾಷೆಯಲ್ಲಿ ಆದಿಪುರಾಣ ಅಂತ ಕರೀತಾರೆ.
ಉತ್ತರ ಪುರಾಣವನ್ನು ಉತ್ತರ ಪುರಾಣ ಅಂತಲೇ ಕರೀತಾರೆ. ಅವು ಎರಡೂ ಸೇರಿ ಏನಾಯಿತು, ಮಹಾಪುರಾಣ ಆಯಿತು. ಈಗ ಬಹಳ ಮಹತ್ವಪೂರ್ಣ ವಿಷಯ ಬಂಧುಗಳೇ, ಬಹಳ ಮಹತ್ವಪೂರ್ಣ ವಿಷಯ. ಈ ಮಹಾಪುರಾಣ ಶಾಸ್ತ್ರದಲ್ಲಿ ಏನು ವರ್ಣನೆ ಇದೆ, ಯಾರ ವರ್ಣನೆ ಇದೆ, ಇದನ್ನು ಹೇಳ್ತಾರೆ. ಯಾವ ಪರ್ವದಲ್ಲಿ ಇದೆ ವರ್ಣನೆ. ಪೇಜ್ಗಳು ಚೇಂಜ್ ಆಗ್ತಾವು. ಪುಟ ಇದೆಯಲ್ಲ, ಪುಟ ಸಂಖ್ಯೆ ಬೇರೆ ಬೇರೆಯ ಮುದ್ರಣದಲ್ಲಿ ಬೇರೆ ಬೇರೆ ಶಾಖೆಗಳಿಂದ ಮುದ್ರಣ ಆಗಿರೋಂಥ ಇದರಲ್ಲಿ ಪುಟ ಸಂಖ್ಯೆ ಬದಲಾಗಬಹುದು. ಆದರೆ ಪರ್ವಗಳ ಸಂಖ್ಯೆ, ಶ್ಲೋಕಗಳ ಸಂಖ್ಯೆ ಬದಲು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಜಿನವಾಣಿಯ ಮಹಾ ಆಶೀರ್ವಾದವೇ ನಮ್ಮ ಮೇಲೆ ಇದೆ. ಆದ್ದರಿಂದ ಬಂಧುಗಳೇ, ಇಲ್ಲಿ ಕೇಳ್ರಿ, ನೀವು ಆ ಪುಸ್ತಕ 2 ಭಾಗದಲ್ಲಿರಲಿ, 6 ಭಾಗದಲ್ಲಿರಲಿ, 7 ಭಾಗದಲ್ಲಿರಲಿ, 3 ಭಾಗದಲ್ಲಿರಲಿ, ಹೇಗೆ ಇರಲಿ ಮಹಾಪುರಾಣ ಶಾಸ್ತ್ರ, ಆದರೆ ಅಲ್ಲಿ ಬರುವಂಥ ಶ್ಲೋಕದ ಸಂಖ್ಯೆ ಮತ್ತು ಪರ್ವಗಳ ಸಂಖ್ಯೆ ಅವು ನಿಮಗೆ ನಿಗದಿತವಾಗಿ ಸಿಗಲೇಬೇಕು. ಇದು ಜಿನವಾಣಿಯ ಮಹಾಮಹಿಮೆ ಇದೆ. ಇದರೊಳಗಡೆ ನೋಡೋಣ. ಈಗ ಮಹಾಪುರಾಣ ಶಾಸ್ತ್ರದಲ್ಲಿ ಹಾಗಾದರೆ ಏನೇನಿದೆ ವಸ್ತುಗಳು, ಏನೇನಿದೆ, ಯಾರ್ಯಾರ ವರ್ಣನೆ ಇದೆ, ಒಂದು ಸ್ವಲ್ಪ ನೋಡೋಣ ತಡ್ರಿ. ನೋಡ್ರಿ, ಮಹಾಪುರಾಣ ಶಾಸ್ತ್ರದಲ್ಲಿ 47 ಪರ್ವಗಳವರೆಗೆ ಋಷಭನಾಥ ಭಗವಾನರ ವರ್ಣನೆ ಇದೆ. ಅಬ್ಬಬ್ಬಾ, ಅಂದರೆ ಒಂದು ಪರ್ವದಿಂದ ಪ್ರಾರಂಭವಾಗಿ 47 ಪರ್ವಗಳವರೆಗೆ ಋಷಭನಾಥರ ಭಗವಾನರ ವರ್ಣನೆ ಇದೆ. ಅದಾದ ನಂತರ 48 ಸಂಖ್ಯೆಯ ಪರ್ವದಲ್ಲಿ, ಅಂದರೆ ಸಂಖ್ಯೆ ಎಷ್ಟು, 48 ಸಂಖ್ಯೆಯ ಪರ್ವದಲ್ಲಿ ಅಜಿತನಾಥ ಭಗವಾನರ ವರ್ಣನೆ ಇದೆ. 49 ಸಂಖ್ಯೆ ಪರ್ವದಲ್ಲಿ ಶಂಭವನಾಥ ಭಗವಾನರ ವರ್ಣನೆ ಇದೆ. 50 ಸಂಖ್ಯೆಯ ಪರ್ವದಲ್ಲಿ ಅಭಿನಂದನನಾಥ ಭಗವಾನರ ವರ್ಣನೆ ಇದೆ. 51 ಸಂಖ್ಯೆಯ ಪರ್ವದಲ್ಲಿ ಸುಮತಿನಾಥ ಭಗವಾನರ ವರ್ಣನೆ ಇದೆ. 52 ಸಂಖ್ಯೆಯ ಪರ್ವದಲ್ಲಿ ಪದ್ಮಪ್ರಭ ಭಗವಾನರ ವರ್ಣನೆ ಇದೆ. 53 ಸಂಖ್ಯೆಯ ಪರ್ವದಲ್ಲಿ ಸುಪಾರ್ಶ್ವನಾಥ ಭಗವಾನರ ವರ್ಣನೆ ಇದೆ. ಇನ್ನು 54 ಸಂಖ್ಯೆಯ ಪರ್ವದಲ್ಲಿ ಚಂದ್ರಪ್ರಭ ಭಗವಾನರ ವರ್ಣನೆ ಇದೆ. 55 ಸಂಖ್ಯೆಯ ಪರ್ವದಲ್ಲಿ ಪುಷ್ಪದಂತನಾಥ ಭಗವಾನರ ವರ್ಣನೆ ಇದೆ. 56 ಸಂಖ್ಯೆಯ ಪರ್ವದಲ್ಲಿ ಶೀತಲನಾಥ ಭಗವಾನರ ವರ್ಣನೆ ಇದೆ. 57 ಸಂಖ್ಯೆಯ ಪರ್ವದಲ್ಲಿ ಶ್ರೇಯಾಂಶನಾಥ ಭಗವಾನರ ವರ್ಣನೆ ಇದೆ. 58 ಸಂಖ್ಯೆಯ ಪರ್ವದಲ್ಲಿ ವಾಸುಪೂಜ್ಯ ಭಗವಾನರ ವರ್ಣನೆ ಇದೆ. 59 ಸಂಖ್ಯೆಯ ಪರ್ವದಲ್ಲಿ ವಿಮಲನಾಥ ಭಗವಾನರ ವರ್ಣನೆ ಇದೆ. 60 ಸಂಖ್ಯೆಯ ಪರ್ವದಲ್ಲಿ ಅನಂತನಾಥ ಭಗವಾನರ ವರ್ಣನೆ ಇದೆ. 61 ಸಂಖ್ಯೆಯ ಪರ್ವದಲ್ಲಿ ಧರ್ಮನಾಥ ಭಗವಾನರ ವರ್ಣನೆ ಇದೆ. 62 ಮತ್ತು 63, ಇಲ್ಲೊಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ. 62 ಮತ್ತು 63, ಇಲ್ಲಿ 2 ಬಂತು. ಈಗ 62 ಮತ್ತು 63 ಸಂಖ್ಯೆಯ ಪರ್ವದಲ್ಲಿ ಭಗವಾನ್ ಶಾಂತಿನಾಥರ ವರ್ಣನೆ ಇದೆ. 64 ಸಂಖ್ಯೆಯ ಪರ್ವದಲ್ಲಿ ಕುಂತನಾಥ ಭಗವಾನರ ವರ್ಣನೆ ಇದೆ. 65 ಸಂಖ್ಯೆಯ ಪರ್ವದಲ್ಲಿ ಅರ್ಹನಾಥ ಭಗವಾನರ ವರ್ಣನೆ ಇದೆ. 66 ಸಂಖ್ಯೆಯ ಪರ್ವದಲ್ಲಿ ಮಲಿನಾಥ ಭಗವಾನರ ವರ್ಣನೆ ಇದೆ. 67 ಮತ್ತು 68, ಇಲ್ಲಿ 2 ಬಂತು. ಈಗ ನೋಡ್ರಿ, 67 ಮತ್ತು 68 ಸಂಖ್ಯೆಯ ಪರ್ವದಲ್ಲಿ ಮುನಿಸುರತನಾಥ ಭಗವಾನರ ವರ್ಣನೆ ಇದೆ. ಇನ್ನು 69 ಸಂಖ್ಯೆಯ ಪರ್ವದಲ್ಲಿ ನವಿನಾಥ ಭಗವಾನರ ವರ್ಣನೆ ಇದೆ. 70, 71, 72 ಈ 3 ಪರ್ವಗಳಲ್ಲಿ ನೇಮಿನಾಥ ಭಗವಾನರ ವರ್ಣನೆ ಇದೆ. 73 ಸಂಖ್ಯೆಯ ಪರ್ವದಲ್ಲಿ ಪಾರ್ಶ್ವನಾಥ ಭಗವಾನರ ವರ್ಣನೆ ಇದೆ. 74, 75, 76 ಸಂಖ್ಯೆಯ ಈ 3 ಪರ್ವಗಳಲ್ಲಿ ವರ್ಧಮಾನ ಭಗವಾನರ ವರ್ಣನೆ ಇದೆ. 77 ಸಂಖ್ಯೆಯ ಪರ್ವದಲ್ಲಿ ಪ್ರಶಸ್ತಿ ಇದೆ. ಅರ್ಥ ಆಯ್ತು? ಇದು ಮುಖ್ಯ ಪರ್ವಗಳ ವಿಷಯಗಳ ಹೆಸರು ವಿಷಯ ಹೇಳಿದ್ದು. ಇನ್ನು ಪರ್ವಗಳ ಅಂತರ್ಗತ ಏನಿದೆ ಅಂದರೆ, ಈ ತೀರ್ಥಂಕರರ ಕಥನಗಳ ಮಧ್ಯದಲ್ಲಿ ಯಾವ ಕಥನಗಳು ಮಧ್ಯದಲ್ಲಿ ಬರೋದಿದ್ದಾವೆ. ಬಹಳ ಅದ್ಭುತ.
ಗಮನ ಇಟ್ಟು ಮುಂದೆ ಕೇಳ್ರಿ, ಬಹಳ ಗಮನ ಇಟ್ಟು ಕೇಳಬೇಕಾಗುತ್ತೆ. ನೋಡಿ, ಈ ಮಹಾಪುರಾಣ ಶಾಸ್ತ್ರ ಕೇವಲ ಕಥಾಭಾಗದ ಶಾಸ್ತ್ರ ಅಂತ ತಿಳಿಬೇಡ್ರಿ. ಇದು ಒಂದು ಬಹಳ ದೊಡ್ಡ ಸಂಶೋಧಕರಿಗೆ ಬಹಳ ದೊಡ್ಡ ಸಂಶೋಧನೆಯ ಒಂದು ದೊಡ್ಡ ವಸ್ತು ಈ ಮಹಾಪುರಾಣ ಮಹಾಶಾಸ್ತ್ರ. ಇದರೊಳಗಡೆ ನೀವು ಕೇಳಬಹುದು, ಇದರೊಳಗಡೆ ಸಂಶೋಧನೆಗೆ ಯೋಗ್ಯವಾದಂಥ ವಸ್ತುಗಳು ಯಾವುದು? ಇದನ್ನು ಇದು ವಿಜ್ಞಾನಿಗಳು ಸಂಶೋಧನೆ ಮಾಡುವಂಥ ಪ್ರಯೋಗಾಲಯವೇ ಅಂತ ನೀವು ನಮ್ಮನ್ನು ಕೇಳಬಹುದು. ಸಂಶೋಧನೆ ಅಂದ ತಕ್ಷಣ ಹಾಗಿಲ್ಲ. ವಿಜ್ಞಾನಿಗಳು ಪ್ರಯೋಗ ಮಾಡುವಂಥ ಪ್ರಯೋಗಶಾಲೆಗಳಲ್ಲಿ ಯಾವ ವಿಷಯ ಸಿಕ್ಕುವುದಿಲ್ಲ ನೋಡಿ, ಅಂಥ ಎಲ್ಲ ವಸ್ತುಗಳ ಖಜಾನೆಯೇ ಈ ನಮ್ಮ ಮಹಾಪುರಾಣ ಶಾಸ್ತ್ರ. ಇದ್ರೊಳಗಡೆ ಏನೇನು ಸಿಗುತ್ತೆ, ಏನೇನು ಮನುಷ್ಯನಿಗೆ ಉಪಯೋಗ ಇದೆ, ಏನೇನು ಪಡಿಬೋದು, ಇದನ್ನೊಂದು ಸ್ವಲ್ಪ ವಸ್ತುಗಳನ್ನು ಹೇಳ್ತೀನಿ ನಿಮಗೆ, ಕೇಳಿ ಆಶ್ಚರ್ಯ ಆಗುತ್ತೆ. ಮಹಾಪುರಾಣ ಶಾಸ್ತ್ರದಲ್ಲಿ ಯಾವ ಯಾವ ವಸ್ತುಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ ನೋಡ್ರಿ. ಇದರಲ್ಲಿ 106 ವಿಷಯಗಳನ್ನು ಪ್ರತ್ಯೇಕಿಸಿ ಸಂಶೋಧನೆ ಮಾಡ್ಬೋದಾಗಿದೆ. ಇದರಲ್ಲಿ ಏನೇನಿದೆ ನೋಡ, ಹಾಗಾರೆ ಕೇಳ್ರಿ. ಸ್ವರ್ಗದ ಬಗ್ಗೆ ಇದೆ, ನರಕದ ಬಗ್ಗೆ ಇದೆ, ಮಂತ್ರತಂತ್ರಗಳ ಬಗ್ಗೆ ಇದೆ, ಪೂಜೆಯ ಬಗ್ಗೆ ವಿಷಯ ಇದೆ, ವೈರಾಗ್ಯದ ವಿಷಯ ಇದೆ, ಸನ್ಯಾಸದ ವಿಷಯ ಇದೆ, ತಪಸ್ಸಿನ ವಿಷಯ ಇದೆ, ಧ್ಯಾನದ ವಿಷಯ ಇದೆ, ಯೋಗದ ವಿಷಯ ಇದೆ, ಕರ್ಮ ಸಿದ್ಧಾಂತ ಇದೆ, ಪುನರ್ಜನ್ಮದ ಬಗ್ಗೆ ಇದೆ, ಮೋಕ್ಷದ ಬಗ್ಗೆ ಇದೆ, ಹಿಂಸೆ ಬಗ್ಗೆ ಇದೆ, ವ್ಯಾಕರಣದ ಬಗ್ಗೆ ಇದೆ, ಛಂದಸ್ಸಿನ ಬಗ್ಗೆ ಇದೆ, ಕಾವ್ಯದ ಬಗ್ಗೆ ಇದೆ, ತರ್ಕ ಅದರ ಬಗ್ಗೆ ಇದೆ, ನ್ಯಾಯಗಳ ಬಗ್ಗೆ ಇದೆ, ನೀತಿ ಬಗ್ಗೆ ಇದೆ, ಜ್ಞಾನ ಮೀಮಾಂಸೆ ಬಗ್ಗೆ ಇದೆ, ರಾಜಕೀಯ ನೀತಿಯ ಬಗ್ಗೆ ಇದೆ, ಯುದ್ಧ ನೀತಿಯ ಬಗ್ಗೆ ಇದೆ, ಅಸ್ತ್ರಶಸ್ತ್ರಗಳ ಪ್ರಯೋಗದ ಬಗ್ಗೆನೂ ಕೂಡ ವರ್ಣನೆ ಇದೆ. ಅಂದರೆ ಯಾವ್ಯಾವ ಅಸ್ತ್ರಶಸ್ತ್ರಗಳು ಇರ್ತಾವೆ ಇದನ್ನು ಕೂಡ ವರ್ಣನೆ ಇದೆ. ಸಮತಾವಾದದ ವರ್ಣನೆ ಇದೆ. ಗಜಶಾಸ್ತ್ರ ಅಂದರೆ ಆನೆಗಳ ಶಾಸ್ತ್ರ, ಅದರ ವರ್ಣನೆ ಇದೆ. ವ್ಯಾಪಾರದ ವರ್ಣನೆ ಇದೆ. ಇನ್ನು ವಿದೇಶ ನೀತಿ ಅದರ ವರ್ಣನೆ ಇದೆ. ಭೂಗೋಳ ನೀತಿಗಳು ಅಂದರೆ ಭೂಗೋಳ ಹೇಗಿರುತ್ತೆ ಅದರ ವರ್ಣನೆ ಇದೆ. ಖಗೋಳ ಅದರ ವರ್ಣನೆ ಇದೆ. ನಗರದ ರಚನೆ ಹೇಗೆ ಬರ್ತವೆ ಅದ್ರದ್ದು ವರ್ಣನೆ ಇದೆ. ಗ್ರಹ, ನಕ್ಷತ್ರ, ವನಸ್ಪತಿ ಇದೆಲ್ಲ ಹೇಗಿರ್ತಾವೆ ಇದೆಲ್ಲ ವರ್ಣನೆ ಇದೆ. ಜ್ಯೋತಿಷ್ಕ ಪ್ರದೇಶ ಮತ್ತು ಜ್ಯೋತಿಷ್ಯ ಏನಿದೆ ಇದರ ಬಗ್ಗೆ ವರ್ಣನೆ ಇದೆ. ವಿಜ್ಞಾನದ ಬಗ್ಗೆ ಬಹಳ ದೊಡ್ಡ ವರ್ಣನೆ ಇದೆ. ಗಣಿತಶಾಸ್ತ್ರ ಇದೆ. ವೃಕ್ಷ, ಫಲ, ಪುಷ್ಪ ಇದರ ಬಗ್ಗೆ ವಿವಿಧ ವರ್ಣನೆಗಳಿದ್ದಾವೆ. ಆಯುರ್ವೇದ ಶಾಸ್ತ್ರದ ವರ್ಣನೆ ಇದೆ. ಧಾತು ವಿಜ್ಞಾನ, ನವರತ್ನಗಳ ಪರೀಕ್ಷೆ ಅದರ ವಿಜ್ಞಾನ, ಕೃಷಿ ಬಗ್ಗೆ ಇದೆ. ದ್ವೀಪ ಸಮುದ್ರಗಳ ಬಗ್ಗೆ ವಿಸ್ತಾರ ವರ್ಣನೆ ಇದೆ. ನೃತ್ಯದ ಬಗ್ಗೆ ಇದೆ. ವಾಸ್ತುಶಾಸ್ತ್ರದ ಬಗ್ಗೆ ಇದೆ. ಕಲೆಗಳ ಬಗ್ಗೆ ಇದೆ. ಸಂಗೀತದ ಬಗ್ಗೆ ಇದೆ. ವಾದ್ಯಗಳ ಬಗ್ಗೆ ಇದೆ. ಸ್ತ್ರೀ ವಸ್ತ್ರ ವಿನ್ಯಾಸ ಇದರ ಬಗ್ಗೆನೂ ಇದೆ. ಕೇಶವಿನ್ಯಾಸ ಇದರ ಬಗ್ಗೆನೂ ಇದೆ. ಶರೀರದ ಲಕ್ಷಣಗಳು ಅದರ ಬಗ್ಗೆ ವರ್ಣನೆ ಇದೆ. ಕುಟುಂಬ ನೀತಿಯ ಬಗ್ಗೆ ವರ್ಣನೆ ಇದೆ. ಸಮಾಜ ನೀತಿಯ ಬಗ್ಗೆ ವರ್ಣನೆ ಇದೆ. ಕಾಮಶಾಸ್ತ್ರದ ಬಗ್ಗೆ ವರ್ಣನೆ ಇದೆ. ಮಾತೃ ವಾತ್ಸಲ್ಯದ ಬಗ್ಗೆ ವರ್ಣನೆ ಇದೆ. ಪಿತೃಭಕ್ತಿಯ ಬಗ್ಗೆನೂ ವರ್ಣನೆ ಇದೆ. ಗುರುಭಕ್ತಿ ಬಗ್ಗೆ ವರ್ಣನೆ ಇದೆ. ಇತ್ಯಾದಿ ವಿಷಯಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಸಂಶೋಧನೆ ಮಾಡುವವರಿಗೆ ವೈಜ್ಞಾನಿಕವಾಗಿ ವಿಷಯಗಳ ವರ್ಣನೆ ಇದರಲ್ಲಿ ಬೃಹತ್ 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 ಪ್ರಮಾಣದಲ್ಲಿ ಸಿಗುತ್ತೆ. ಹೇಗೆಂತಂದರೆ ಯಾವ ಪ್ರಕಾರ ಸಮುದ್ರದ ಒಳಗಡೆ ಇಳಿದು ಯಾವ ರೀತಿ ರತ್ನಗಳನ್ನು ಕೆಳಗಡೆಯಿಂದ ನೋಡಿ ಹುಡುಕಿ ತರ್ತಾರೆ ನೋಡ್ರಿ, ಆ ರೀತಿ. ಹಾಗಂತ ಹೇಳ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಸಮುದ್ರದ ಆಳದಲ್ಲಿ ಹೋಗಿ ರತ್ನಗಳನ್ನು ಹುಡುಕಿ ತಂದ ಅಂದ ಕೂಡಲೇ ಅದು ಸಮುದ್ರ ಖಾಲಿ ಆಯಿತು ಅಂತ ಇಲ್ಲ. ಇನ್ನು ಎಷ್ಟೋ ಅಮೂಲ್ಯ ರತ್ನಗಳು ಎಷ್ಟೋ ಆಳವಾಗಿ ಎಷ್ಟೋ ಇದ್ದಾವೆ. ಅದು ಸಮುದ್ರ, ಅದು ರತ್ನಾಕರ. ಅಲ್ಲಿ ಯಾವಾಗಲೂ ಎಷ್ಟೋ ಕೋಟಿ ಪ್ರಮಾಣದಲ್ಲಿ ರತ್ನಗಳ ಉತ್ಪತ್ತಿ ಆಗುತ್ತೆ. ಅವು ಎಷ್ಟೋ ಕೆಳಗಡೆ ಇದ್ದಾವೆ, ಎಲ್ಲೆಲ್ಲೋ ಇದ್ದಾವೆ. ಹಾಗಂತ ಹೇಳ್ಕೊಂಡೆ ಒಬ್ಬ ವ್ಯಕ್ತಿಗೆ ಅವೆಲ್ಲ ಸಿಗೋದಲ್ಲ. ಅದೇ ರೀತಿ ನನಗೆ ಆಗಲಿ ನಿಮಗೆ ಆಗಲಿ ಈಗ ಮಹಾಪುರಾಣದ ಪೂರ್ಣ ರತ್ನಗಳು ಸಿಗೋದು ಇಲ್ಲ, ಅಸಂಭವ. ಅದು ಆಚಾರ್ಯ ಬರೆದಿದ್ದಾರೆ, ಅವ್ರ ಪುಣ್ಯ ಬೇರೆ ಇತ್ತು, ಅವರಿಗೂ ನಮಗೂ ಸಮಾನ ಇದೆಯಾ? ಹಾಗಿಲ್ಲ.
ನಾವು ಅದನ್ನು ಶ್ರದ್ಧೆ ಭಕ್ತಿ ಮಾಡೋದು ಎಷ್ಟು ಸಿಕ್ತೋ ಅಷ್ಟೇ ನಮ್ಮ ಪುಣ್ಯ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಒಂದೇನೋ ಕನ್ನಡದಲ್ಲಿ ಒಂದು ಗಾದೆ ಇದೆ. ಆ ರೀತಿ ನಮ್ಮ ಪಾಲಿಗೆ ಬಂದದ್ದೇ ನಮಗೆ ಪಂಚಾಮೃತ ಅಂತ ಹೇಳ್ಕೊಂಡು ನಾವು ಭಕ್ತಿ ಮಾಡಿ ಎಷ್ಟಾಗುತ್ತೆ ಪ್ರಯತ್ನ ಮಾಡಿ ನಮಗಷ್ಟೇ ಲಾಭ ತಗೊಳ್ಳೋದಷ್ಟೇ. ಬಾಕಿ ಬಿಟ್ಟರೆ ಮತ್ತಿದರಲ್ಲಿ ಬಹಳ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ ನೋಡಿ. ಯತ್ತೂರು ಶಾಂತಿರಾಜ ಶಾಸ್ತ್ರಿ ಅವರು ಈ ಗ್ರಂಥದಲ್ಲಿ ಪ್ರತಿಯೊಂದು ಶ್ಲೋಕವನ್ನು ಪ್ರತ್ಯೇಕವಾಗಿ ಅರ್ಥಸಹಿತವಾಗಿ ಪ್ರಕಟಿಸಿರುವುದಿದೆಯಲ್ಲ, ಇದು ಸಂಶೋಧನೆಯ ಖಜಾನೆಯ ಬಾಗಿಲು ತೆಗೆದಂತಾಗಿ ಹೋಗಿದೆ ನೋಡ್ರಿ. ಮಹಾಪುರಾಣ ಒಂದು ಶಬ್ದಕೋಶ, ಬಹಳ ದೊಡ್ಡ ಶಬ್ದಕೋಶ ಇದೆ. ಪ್ರತಿಯೊಂದು ಪದಗಳ ವಿವಿಧ ರೀತಿಯ ಅರ್ಥವನ್ನು ಗಮನಿಸಿದಾಗ ಇದೊಂದು ಸಂಸ್ಕೃತದ ವಿಶ್ವಕೋಶ ಎಂದರೆ ತಪ್ಪಾಗಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳಿಗೆ ಇದು ಆಕಾರವಾಗಿರುವಂಥ ಶಾಸ್ತ್ರ ಇದೆ. ಹಿಂದೆ ಎಷ್ಟೋ ಕಾಲದಿಂದ ಇಂದು ಮತ್ತೆ ಮುಂದೆ ಕೂಡ ಮಾನವ ಸಮಾಜಕ್ಕೆ ಅಹಿಂಸೆಯ ಮೂಲಕ ಶಾಂತಿಯ ಸಂದೇಶವನ್ನು ನೀಡುವಂಥ ಮಹಾಗ್ರಂಥ ಇದು. ಇದು ಈಗ ನಡೀತಿರೋದು ವಿಜ್ಞಾನ ಯುಗ ಇದೆ ನೋಡ್ರಿ. ಇಂದಿನ ಈ ಯುಗದಲ್ಲಿ ಈಗ ಪೀಳಿಗೆಗೆ ಇದೊಂದು ಕಾಲ್ಪನಿಕ ಪುರಾಣ ಶಾಸ್ತ್ರ ಅನ್ನಿಸ್ಬೋದು, ಒಂದು ಮನರಂಜನೆಯ ಗ್ರಂಥ ಅನ್ನಿಸ್ಬೋದು. ಆದರೆ ಹಾಗಲ್ಲ. ಯಾರು ಧಾರ್ಮಿಕ ವ್ಯಕ್ತಿ ಇರ್ತಾನೆ ಅವನು ಈ ಗ್ರಂಥವನ್ನು ಓದಿದರೆ ಅದರಿಂದ ಬರುವಂಥ ಪುಣ್ಯದಿಂದ ಅವನ ಕರ್ಮಗಳ ನಿರ್ಜರೆಯಿಂದ ಏನು ಕ್ಷಾಯೋಪಶಮಿಕಾಗಿ ಅವನು ಏನು ಮನಸ್ಸಿನಲ್ಲಿ ಆನಂದ ಸಂತೋಷವನ್ನು ಅನುಭವಿಸ್ತಾನೆ ನೋಡ್ರಿ, ಏನು ಜ್ಞಾನವನ್ನು ಪ್ರಾಪ್ತ ಮಾಡ್ಕೊತಾನೆ, ಅದು ಮಾತ್ರ ಒಂದಂತೂ ಸತ್ಯ ಇದೆ. ನಾನು ಒಂದು ಹೇಳ್ತೀನಿ ಕೇಳಿ. ಮೂಕನ ಬಾಯಿ ಒಳಗಡೆ ಇರುವ ಬೆಲ್ಲನೇ ಇದೆ ನೋಡಿ. ಮೂಕನ ಬಾಯಿ ಒಳಗಡೆ ಬೆಲ್ಲ ಇದೆ. ಮೂಕ ಅದನ್ನು ತಿಂತಿದ್ದಾನೆ, ರುಚಿ ಎಲ್ಲ ಅವನಿಗೆ ಅನುಭವ ಬರುತ್ತೆ. ಮೂಕ ಆದ್ರೇನು? ಬಾಯಿಗೆ ಇಟ್ಟಂಥ ಉಪ್ಪು, ಬೆಲ್ಲ, ಖಾರ ಇದೆಲ್ಲ ಗೊತ್ತಾಗುತ್ತಲ್ಲ. ಮೂಕ ಆದರೆ ಏನು? ಆತ್ಮನಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ. ಅದು ಆತ್ಮ ಸ್ವಯಂ ತಿಳಿತಾನೆ. ಬಾಯಿ ಒಳಗಡೆ ಬೆಲ್ಲ ಇದೆ, ಮೂಕನ ಬಾಯಿಯಲ್ಲಿ ಬೆಲ್ಲ. ಯಾರೋ ಕೇಳ್ತಾರೆ, ಹೇಳೋ ಅಪ್ಪ ಬೆಲ್ಲ ಎಷ್ಟು ರುಚಿಯಾಗಿದೆ, ಎಷ್ಟು ಸಿಹಿ ಇದೆ ಅಂತ. ಮೂಕ ಏನು ಹೇಳಬಲ್ಲ ಹೇಳ್ರಿ? ಏನು ಹೇಳೋದಕ್ಕೆ ಸಾಧ್ಯ? ಆದರೆ ಒಂದಂತೂ ಸತ್ಯ, ಆ ಬೆಲ್ಲದ ಸಂಪೂರ್ಣ ರುಚಿಯ ಅನುಭವವನ್ನು ಕೇಳುವವ ಅಲ್ಲ, ತಿನ್ನುವಂಥ ಮೂಕ ಅನುಭವ ಪಡಿತಾ ಇದ್ದಾನೆ. ಅದೇ ರೀತಿ ಮಹಾಪುರಾಣ ಶಾಸ್ತ್ರವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಓದ್ತಾರೆ ನೋಡಿ, ಅವರು ಆ ಮಹಾ ಆನಂದವನ್ನು ಏನು ಅನುಭವಿಸ್ತಾರೆ ನೋಡ್ರಿ. ಹೊರಗಡೆ ನಿಂತು ಪ್ರಶ್ನೆ ಕೇಳುವವರು ಪ್ರಶ್ನೆಯಾಗಿ ಉಳಿದಾರು ಹೊರತಾಗಿ ಅವರು ಈ ಅನುಭವವನ್ನು ಪಡೆಯಲಾರರು. ಅದಕ್ಕೋಸ್ಕರ ಬಂಧುಗಳೇ, ನೀವು ಇದನ್ನು ಕೇಳ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದನ್ನು ನೀವು ಮೂಲ ಶಾಸ್ತ್ರವಾದ ಆ ಮಹಾಪುರಾಣ ಶಾಸ್ತ್ರವನ್ನೇ ಅಭ್ಯಾಸ ಮಾಡಿರಿ. ಇದನ್ನೇ ಹೇಳೋದಕ್ಕೋಸ್ಕರನೇ ಪೀಠಿಕಾ ರೂಪದಲ್ಲೇ ಅಷ್ಟೇ ಸ್ವಲ್ಪ ಮುಖ್ಯ ಅಂಶಗಳನ್ನು ನಾನು ಇದರಲ್ಲಿ ಹೇಳೋದಕ್ಕಾಗುತ್ತೆ ಹೊರತು ಅಂಥ ದೊಡ್ಡ ಶಾಸ್ತ್ರವನ್ನು ನಾವೆಲ್ಲಿ ವರ್ಣನೆ ಮಾಡ್ತೀವಿ. ಅದ್ರಾಗ ಎಷ್ಟು ಬಿಟ್ಟು ಎಲ್ಲನ ಸ್ವಲ್ಪ ಆರಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇರಲಿ, ಇನ್ನು ಮುಂದೆ ನೋಡೋಣ. ನೋಡಿ, ಇಲ್ಲಿವರೆಗೆ ನಾವು ಇದರ ಪೀಠಿಕಾ ರೂಪದಲ್ಲಿ ಇದನ್ನೆಲ್ಲ ಹೇಳಿದ್ದಾಯ್ತಪ್ಪ. ಇನ್ನು ಮುಂದೆ ನೇರವಾಗಿ ಆಚಾರ್ಯ ಭಗವಾನ್ ಜಿನಸೇನಾಚಾರ್ಯರು ಅಂದರೆ ಭಗವದ್ ಜಿನಸೇನಾಚಾರ್ಯರ ಮುಖಾರವಿಂದಗಳಿಂದ ಏನು ಹೊರಟಿದೆ ವಿಷಯ, ಅಥವಾ ಅವರ ಹಸ್ತದಿಂದ ಏನು ಲಿಪಿಬದ್ಧ ಆಗಿದೆ ಅದು ಸಂಸ್ಕೃತದಲ್ಲಿ, ಅದರ ಕನ್ನಡದಲ್ಲಿ ಯಾರು ಮಾಡಿದ್ದು? ಯತ್ತೂರು ಶಾಂತಿರಾಜ ಶಾಸ್ತ್ರಿಗಳು ಕನ್ನಡದಲ್ಲಿ ಲಿಪಿಬದ್ಧ ಮಾಡಿದ್ದು. ಅದನ್ನು ಅವರ ಶಬ್ದಗಳಲ್ಲಿ ಸಾಕಷ್ಟು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಪೂರ್ಣ ಅವರ ಶಬ್ದದಲ್ಲಿ ಆಗಲ್ಲ, ಅಲ್ಲಿ ನಮ್ಮ ಶಬ್ದಗಳು ಮಿಶ್ರ ಆಗ್ತವೆ. ಆ ರೀತಿ ಅಲ್ಲ, ಈಗ ಅವರ ಶಬ್ದಗಳಿಂದ ಪ್ರಾರಂಭ ಆಗುತ್ತೆ. ಅವರು ಈ ಮಹಾಪುರಾಣ ಶಾಸ್ತ್ರವನ್ನು ಹೇಳಬೇಕಿದ್ರೆ ಪ್ರಪ್ರಥಮವಾಗಿ ಅವರ ಆರಾಧ್ಯ ದೇವರಿಗೆ ಮತ್ತು ಗುರುಗಳಿಗೆ, ಕವಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಅದು ಯಾವ ಪದ್ಧತಿಯಲ್ಲಿ ಮಾಡಿದ್ದಾರೆ ಅದನ್ನು ನಾನು ಹೇಳಬೇಕಿದ್ರೆ ಅದೇ ಒಂದು 2-3 ಭಾಗಗಳಾಗ್ತಾವೆ ಬಂಧುಗಳೇ. ನಾನು ಭಾಳ ಸಮಸ್ಯೆಯಲ್ಲಿದ್ದೀನಿ ಕೇಳ್ರಿ. ಅದನ್ನೇ ನಾನು ಅವರು ಎಷ್ಟು ಭಗವಾನರನ್ನು ಭಕ್ತಿ ಮಾಡಿದ್ದಾರೆ ಅವರು ಅಂತಂದರೆ ಗುರುಗಳನ್ನ, ನಾನು ಆ ಭಕ್ತಿಯನ್ನು ಅವರ ಶಬ್ದಗಳಲ್ಲಿ ಹೇಳಬೇಕು ಅಂತಂದರೆ 2-3-4 ಭಾಗಗಳು ಮತ್ತು ನೀವು ಅದನ್ನೇ ಕೇಳಬೇಕಾಗುತ್ತಿಲ್ಲ. ಇದನ್ನು ಅರ್ಥ ಆಯಿತು? ಅಷ್ಟಿದೆ ಅದು. ನೀವು ಅಲ್ಲಿ ಶಾಸ್ತ್ರದಲ್ಲಿ ನೋಡ್ಕೊಳ್ರಿ. ಆದರೂ ಕೂಡ ಅತ್ಯಂತ ಸಂಕ್ಷೇಪವಾಗಿ ಅವ್ರು ಯಾವ ರೀತಿ ಭಕ್ತಿ ಮಾಡಿ
ಶಾಸ್ತ್ರವನ್ನು ಪ್ರಾರಂಭ ಮಾಡಿದರು ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ಸ್ವಲ್ಪದರಲ್ಲಿ ಹೇಳ್ತೀನಿ ಕೇಳ್ರಿ. ಪ್ರಾರಂಭ ಮಾಡ್ತಾರೆ ಯಾರು? ಭಗವದ್ ಜಿನಸೇನಾಚಾರ್ಯರು, ಅಂದರೆ ಆಚಾರ್ಯ ಭಗವಾನ್ ಜಿನಸೇನಾಚಾರ್ಯರು ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲು ಪಂಚಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡಿದ್ದಾರೆ, ಸಿದ್ಧ ಭಗವಾನರಿಗೆ ನಮಸ್ಕಾರ ಮಾಡಿದ್ದಾರೆ, ಎಲ್ಲ ಕೇವಲಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. 9 ನಿಧಿ, 14 ರತ್ನ, ಚಕ್ರರತ್ನಾಧಿಪತಿ ಭರತರಿಗೆ ನಮಸ್ಕಾರ ಮಾಡಿದ್ದಾರೆ, ಬಾಹುಬಲಿಗೆ ನಮಸ್ಕಾರ ಮಾಡಿದ್ದಾರೆ, ಗಣಧರ ಪರಮೇಶಿಗಳಿಗೆ ನಮಸ್ಕಾರ ಮಾಡಿದ್ದಾರೆ, ಜಿನ ಶಾಸನಕ್ಕೆ ನಮಸ್ಕಾರ ಮಾಡಿದ್ದಾರೆ. ಬಹುಕಾಲ ಕಠಿಣ ತಪ ಆಚರಿಸಿ ಸಂಚರಿಸುವ ಬಂಗಾರದ ಪರ್ವತದಂತಿರುವ ಶ್ರೇಯಾಂಸ ರಾಜನ ಪುಣ್ಯದಿಂದ ಆಹಾರದಾನವಾದ ಬಳಿಕ ದೇವತೆಗಳಿಂದ ಪಂಚಾಶ್ಚರ್ಯಕ್ಕೆ ಪ್ರಾಪ್ತರಾದ ಗಾತಿ ಕರ್ಮನಾಶದಿಂದ ಲೋಕಾಲೋಕ ಪ್ರಕಾಶಕ ಕೇವಲ ಜ್ಞಾನಿ ಇಂದ್ರನ ಭಕ್ತಿಯಿಂದ ರಚಿತ ಸಮೋಶರಣ ವಿರಾಜಮಾನ ಜೀವ ಕಲ್ಯಾಣಕ ಋಷಭೇಶ್ವರರಿಗೆ ಪುನಃ 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 ನಮಸ್ಕಾರ ಮಾಡಿದ್ದಾರೆ. ಋಷಭನಾಥ್ ಭಗವಾನ್ ಅವರಿಗೆ ಪುನಃ ಪುನಃ ನಮಸ್ಕಾರ ಮಾಡಿದ್ದಾರೆ. ಇನ್ನು ಧರ್ಮಚಕ್ರಾಧಿಪತಿಗಳಾದ ಅಜಿತನಾಥರಿಂದ ವರ್ಧಮಾನರವರೆಗೆ 23 ತೀರ್ಥಂಕರರಿಗೆ ನಮಸ್ಕಾರ ಮಾಡಿದ್ದಾರೆ. ಶ್ರುತಸ್ಕಂದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಶ್ರುತಸ್ಕಂದ ಅಂದರೆ ಆಚಾರಾಂಗ ಆದಿ 11 ಅಂಗ 14 ಪೂರ್ವದ ಏನು ವರ್ಣನೆ ಮಾಡುವಂಥ ಸಂಪೂರ್ಣ ಶ್ರುತಸ್ಕಂದ ಏನಿದೆ ಅದಕ್ಕೆ ನಮಸ್ಕಾರ ಮಾಡಿದ್ದಾರೆ. ಮುಂದೆ ಪ್ರತಿಜ್ಞೆ ಮಾಡಿದ್ದಾರೆ. ಏನು ಪ್ರತಿಜ್ಞೆ ಮಾಡಿದ್ದಾರೆ? 24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ಬಲಭದ್ರರು, 9 ನಾರಾಯಣರು, 9 ಪ್ರತಿನಾರಾಯಣರು ಇವರ ಪುಣ್ಯಕಥೆಯನ್ನು ಹೇಳುತ್ತೇನೆ ಅಂತೇಳಿ ಆಚಾರ್ಯ ಭಗವಾನ್ ಜಿನ್ಸೇನ್ ಪ್ರತಿಜ್ಞೆ ಮಾಡಿದ್ದಾರೆ. ನಾನಿವರ ಪುಣ್ಯಕಥೆಯನ್ನು ಹೇಳುತ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ. ಇಷ್ಟಾದ ನಂತರ ಹೇಳಿದ್ದಾರೆ, ಮಹಾಪುರುಷರಿಂದ ಪ್ರತಿಪಾದಿಸಲ್ಪಟ್ಟದ್ದು ಮಹಾಶ್ರೇಯಸ್ಸನ್ನು ತಂದುಕೊಡುವಂತಹ ಇದನ್ನು ಮಹಾಪುರಾಣವೆನ್ನಲಾಗುತ್ತದೆ. ನೋಡ್ರಿ, ಮಹಾಪುರಾಣ ಯಾಕಂದ್ರು ಇದಕ್ಕೆ ಶಾಸ್ತ್ರಕ್ಕೆ? ಆಚಾರ್ಯ ಭಗವಾನ್ ಅವರ ಕೈಯ ಲಿಪಿಯಿಂದನೇ ಕೇಳ್ರಿ ಏನಂತಾರೆ. ಇದು ನನ್ನ ಶಬ್ದ ಅಲ್ಲ, ನೋಡಿ ಅವ್ರದ್ದೇ ಶಬ್ದ ಇದೆ. ಏನು ಹೇಳಿದ್ದಾರೆ ಕೇಳ್ರಿ? ಮಹಾಪುರುಷರಿಂದ ಪ್ರತಿಪಾದಿಸಲ್ಪಟ್ಟದ್ದು ಮಹಾಶ್ರೇಯಸ್ಸನ್ನು ತಂದುಕೊಡುವುದರಿಂದ ಇದನ್ನು ಮಹಾಪುರಾಣ ಎನ್ನಲಾಗಿದೆ. ಇದನ್ನು ನಾನು ಹೇಳ್ತಿಲ್ಲ, ಅವರ ಶಬ್ದ ಅವ್ರು ಬರೆದನ್ನೇ ಹೇಳ್ತಾ ಇದ್ದೀನಿ. ಇನ್ನು ಋಷಿ ಪ್ರಣೀತವಾದ್ದರಿಂದ ಅಂದರೆ ಋಷಿಗಳಿಂದ ಪ್ರಣೀತವಾದದ್ದರಿಂದ ಇದು ಆರ್ಷ್ ಗ್ರಂಥವೆನ್ನಲಾಗಿದೆ. ಇದನ್ನು ಆರ್ಷ್ ಗ್ರಂಥ ಅಂತ ಹೇಳಲಾಗುತ್ತೆ. ಯಾಕೆಂದರೆ ಆರ್ಷ್ ಆಗಮ ಪರಂಪರೆ ಇದು ಭಗವಾನ್ ಋಷಭನಾಥರಿಂದ ಇಲ್ಲಿವರೆಗೆ ಹಾಗೇ ನಡೆದು ಬಂದಿದೆ. ಮುಂದೆ ಕೇಳ್ರಿ, ಇಲ್ಲಿ ಹೀಗೆ ಇದ್ದಿತ್ತು. ಸ್ವಲ್ಪ ಇನ್ನೊಂದ್ಸಲ ಕೇಳ್ರಿ. ಇಲ್ಲಿ ಹೀಗೆ ಇದ್ದಿತ್ತು ಎಂದು ತಿಳಿಸುವುದರಿಂದ ಇದನ್ನು ಇತಿಹಾಸವೆಂದು ಹೇಳಲಾಗುತ್ತದೆ ಅಥವಾ ಆಮ್ನಾಯವೆಂದು ಹೇಳಲಾಗುತ್ತದೆ. ಅಂದರೆ ಈ ಶಾಸ್ತ್ರವನ್ನು ಮುಂದೆ ಇಷ್ಟು ಹೇಳಿದ ಮೇಲೆ ಜಗತ್ ಪೂಜ್ಯ ಕವಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಇನ್ನು ಅಷ್ಟಾದಮೇಲೆ ಇನ್ನು ಮುಂದಿನ ವಿಷಯ ಕೇಳಿ. ಇಷ್ಟಾದ ನಂತರ ಅಂದರೆ ಇಲ್ಲಿಗೆ ಈ ವಿಷಯ ಮುಗಿಯಿತು. ಅಂದರೆ ಇನ್ನು ವಿಷಯ ಸ್ವಲ್ಪ ಇದು ಬದಲಾಗುತ್ತೆ. ಪುರಾಣದ ವಸ್ತುಗಳು ಅಂದರೆ ಪುರಾಣದಲ್ಲಿ ವರ್ಣನೆ ಮಾಡಬೇಕಾದಂಥ ವಸ್ತುಗಳು ಯಾವ್ಯಾವ ಅದನ್ನು ಅವರೇ ಆಚಾರ್ಯ ಭಗವಾನ್ ಅವರ ಇದರಲ್ಲಿ ಹೇಳ್ತಾ ಇದ್ದಾರೆ ಕೇಳ್ರಿ. ದ್ರವ್ಯ, ಕ್ಷೇತ್ರ, ತೀರ್ಥ, ಕಾಲ, ಭಾವ, ಮಹಾಫಲ, ಪ್ರಕೃತ ಈ 7 ಅಂಗಗಳನ್ನು ಹೇಳ್ತಾರೆ. 7 ಅಂಗಗಳು ಬಂದಿದ್ದರೊಳಗಡೆ ಯಾವ್ಯಾವುದಾಯಿತು? ದ್ರವ್ಯ, ಕ್ಷೇತ್ರ, ತೀರ್ಥ, ಕಾಲ, ಭಾವ, ಮಹಾಫಲ,
ಪ್ರಕೃತ, ಈ 7 ಅಂಗಗಳ ಬಗ್ಗೆ ಹೇಳ್ತಾರೆ. ಅದು ಯಾವುದು? ಈ ಪುರಾಣದ 7 ಮುಖ್ಯ ಮಹತ್ವಪೂರ್ಣ ಅಂಗಗಳು ಇವು 7. ಇಷ್ಟಾದ ನಂತರ ಈಗ ಸ್ವಲ್ಪ ಇದನ್ನ ಗಮನಿಟ್ಟು ಅರ್ಥ ಮಾಡಿಕೊಡ್ರಿ. ಯಾಕೆಂದರೆ ವಿಶೇಷ ಪ್ರಾರಂಭ ಆಗೋದಿದೆ, ಈಗ ವಿಷಯ ಪ್ರಾರಂಭ ಆಗ್ತಾ ಇದೆ ಈಗ. ಆಯಿತು, ಸ್ವಲ್ಪ ಇದನ್ನ ಗಮನಿಟ್ಟು ಕೇಳಬೇಕಾಗುತ್ತೆ ನಿಮಗೀಗ. ಇದು ಇಲ್ಲಿ ಎಷ್ಟು ಗಮನ ಇರುತ್ತೆ ಅಷ್ಟು ಒಳ್ಳೇದು ನಿಮ್ಮದು. ಈಗ ಇಲ್ಲಿ ನೋಡಿ ಏನು ಹೇಳಿದ್ರು ಆಚಾರ್ಯ ಭಗವಾನ್. ಪುರಾಣದ ವಸ್ತುಗಳನ್ನು ಹೇಳಿದ್ರು, ಮಹತ್ವಪೂರ್ಣ ವಸ್ತುಗಳು ಯಾವ್ಯಾವಂತೆವು? ದ್ರವ್ಯ, ಕ್ಷೇತ್ರ, ತೀರ್ಥ, ಕಾಲ, ಭಾವ, ಮಹಾಫಲ, ಪ್ರಕೃತ. ಇದರೊಳಗಡೆ ಇವು ಹೇಳಲ್ಲ. ಈಗ ಒಂದು ಪ್ರತ್ಯೇಕದಲ್ಲಿ ಒಂದೊಂದನ್ನು ಹೇಳ್ತಾರೆ ಕೇಳ್ರಿ. ಪ್ರತ್ಯೇಕದಲ್ಲಿ ಒಂದೊಂದನ್ನು ಹೇಳ್ತಾರೆ ಕೇಳಿ. ದ್ರವ್ಯ ಯಾವ್ಯಾವುದು? ಜೀವ ದ್ರವ್ಯ, ಪುದ್ಗಲ್ ದ್ರವ್ಯ, ಧರ್ಮದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲ ದ್ರವ್ಯ. ಇವು 6 ದ್ರವ್ಯಗಳ ಬಗ್ಗೆ ಒಂದು ಆಯಿತು. ಇನ್ನು ಕ್ಷೇತ್ರದ ವಿಷಯದಲ್ಲಿ ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ, ಇದು ಕ್ಷೇತ್ರದ ವಿಷಯ. ಇನ್ನು ತೀರ್ಥ, ಜಿನೇಶ್ವರರ ಚರಿತ್ರ, ಇದನ್ನು ತೀರ್ಥ ಅಂತ ಹೇಳಿದ್ದಾರೆ. ಇನ್ನು ಕಾಲ, ಭೂತ, ವರ್ತಮಾನ, ಭವಿಷ್ಯತ್, ಇದನ್ನು ಕಾಲದಲ್ಲಿ ಹೇಳಿದ್ದಾರೆ. ಇನ್ನು ಭಾವ, ಕ್ಷಾಯೋಪಶಮಿಕ, ಕ್ಷಾಯಿಕ, ಇದನ್ನು ಭಾವದ ವಿಷಯದಲ್ಲಿ ಹೇಳಿದ್ದಾರೆ. ಇನ್ನು ಮಹಾಫಲ ಅಂದರೆ ತತ್ವಜ್ಞಾನದ ಪ್ರಾಪ್ತಿ ನಮಗೆ. ಇನ್ನು ಪ್ರಕೃತ ಅಂದರೆ ಕಥೆಯಲ್ಲಿ ವರ್ಣಿಸುವ ವಿಷಯಗಳು. ಈ 7 ಅಂಗಗಳನ್ನು ಉಳ್ಳದ್ದು ಸತ್ಯಕಥೆ. ನೋಡಿ, ಸತ್ಯಕಥೆ ಯಾವುದಕ್ಕಂತಾರೆ ನಮಗೀಗ ಗೊತ್ತಾಯ್ತು ನೋಡಿ. ಅಂದರೆ ಆ ಕಥೆ ಒಳಗಡೆ ಈ 7 ಅಂಗಗಳು ಇರಬೇಕಂತೆ. ಅಂದರೆ ಸಾಮಾನ್ಯ ಭಾಳ ಸಣ್ಣ ಕಥೆ ಬಗ್ಗೆ ನಾವು ಹೇಳ್ತಿರೋದಲ್ಲ, ಈ ಮಹಾಪುರಾಣ ದೊಡ್ಡ ಪುರಾಣಗಳ ವರ್ಣನೆ ಇತ್ತಲ್ಲ, ಇದು ಒಳಗಡೆ ಈ 7 ಅಂಗಗಳು ಇರಬೇಕಂತೆ. ಹಾಗಾದರೆ ಮಾತ್ರ ಅದು ಸತ್ಯವನ್ನು ಸೂಚಿಸೋದಕ್ಕೆ ಸಮರ್ಥ ಆಗುತ್ತದಂತೆ. ಹಾಗಂತ ಆಚಾರ್ಯ ಭಗವಾನ್ ಹೇಳ್ತಾರೆ ನೋಡ್ರಿ. ಈ ವಿಷಯನ ನಾನು ಹೇಳ್ತಿಲ್ಲ, ಆಚಾರ್ಯ ಭಗವಾನ್ ಹೇಳ್ತಿದ್ದಾರೆ ಇದನ್ನು ನೋಡಿ. ಈ 7 ಅಂಗಗಳು ಬೇಕೇ ಬೇಕಂತೆ. ಅಂಥದನ್ನು ಸತ್ಯಕಥೆ ಇದು. ಮತ್ತು ಇಲ್ಲಿ ಏನಾಗಿದೆ, ಈಗ ಸಂದರ್ಭಗಳ ಅನುಸಾರವಾಗಿ ಆಚಾರ್ಯರು ಬೇರೆ ಬೇರೆ ವಸ್ತುಗಳನ್ನು ಕೂಡ ಅನೇಕ ವರ್ಣನ ಮಾಡೋರಿದ್ದಾರೆ. ಯಾಕೆ? ಸಂದರ್ಭಗಳ ಅನುಸಾರವಾಗಿ. ಈಗ ಆಚಾರ್ಯ ಭಗವಾನ್ ಪ್ರತಿಜ್ಞೆ ಮಾಡಿದ್ದು ಯಾವುದನ್ನು ಇಲ್ಲಿ ನಾವು ಈಗ ಅದನ್ನೇ ನೋಡ್ತಾ ಬಂದು ಏನನ್ನು ಪ್ರತಿಜ್ಞೆ ಮಾಡಿದ್ದಾರೆ, ಏನು ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಅವರು ಖಾಲಿ ಅಲ್ಲಿ ಹೆಸರು ಹೇಳಿರೋದು ಯಾರ್ದಿದೆ ಗೊತ್ತಿದೆ ನಿಮ್ಗದು? ಅದು ಖಾಲಿ ಶಲಾಕ ಪುರುಷರದ್ದು ಮಾತ್ರ ಇದೆ. 63 ಶಲಾಕ ಪುರುಷರದ್ದು ಮಾತ್ರ ಹೆಸರು ಹೇಳಿದ್ದಾರೆ. ಆದರೆ ಹಾಗಲ್ಲ, ಆ 63 ಶಲಾಕ ಪುರುಷರ ಜೊತೆಗೆ ಇನ್ನೂ 9 ನಾರದರು, 14 ಕುಲಕರರು, ಇನ್ನು 24 ತೀರ್ಥಂಕರರ ತಂದೆ, 24 ತೀರ್ಥಂಕರ ತಾಯಿ, ಕಾಮದೇವ, ಮತ್ತಿನ್ನೂ ರುದ್ರ, ಇವರೆಲ್ಲ ಮಹಾಪುರುಷರಲ್ಲಿದ್ದಾರಲ್ಲ. ಅದನ್ನು ಕೂಡ ಬೃಹತ್ತಾಗೇನೆ ವರ್ಣನೆ ಮಾಡೋರು ಇದ್ದಾರೆ ಅವರು, ಆಚಾರ್ಯ ಭಗವಾನ್ ಜಿನ್ಸೇನ್. ಆದ್ರೆ ಅದನ್ನು ಅವರು ಈಗ ಹೇಳಿಲ್ಲ. ಯಾಕೆ ಅಂತಂದರೆ ಇದು ಮೂಲಭೂತ ವಸ್ತುವನ್ನು ಹೇಳಿದ್ದಾರೆ. ಹೇಗೆ ಅಂತಂದರೆ ನೋಡಿ, ಒಂದು ಉದಾಹರಣೆ ಇದೆ. ಆನೆ ಹೋಗುತ್ತದಂತೆ ಒಂದು ಜಾಗದಲ್ಲಿ, ದೊಡ್ಡ ರಸ್ತೆ ಮಾಡಿಕೊಂಡು. ಅದರಲ್ಲಿ ಸಣ್ಣ ಸಣ್ಣ ಮೃಗಗಳು ಮತ್ತೆ ಹೋಗ್ತಾವೆ. ಅವಕ್ಕೂ ಹೊಸದಾಗಿ ದಾರಿ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಅದೇ ರೀತಿ ಆಚಾರ್ಯ ಭಗವಾನ್ ಏನು ಇಲ್ಲಿ ಹೇಳ್ತಿದ್ದಾರೆ ಅಂದರೆ 63 ಶಲಾಕ ಪುರುಷರ ವರ್ಣನೆ ಅಂದ ಕೂಡಲೇ ಅದು ಬಹಳ ದೊಡ್ಡದು. ಅದರೊಳಗಡೆ ಮಧ್ಯದಲ್ಲಿ ಅಸಂಖ್ಯಾತ ವಿಷಯಗಳು ಬೇರೆ ಬರ್ತಾ ಇರ್ತಾವೆ. ಹಾಗೆ ಹೇಳಿದ್ದಾರೆ ಇಲ್ಲಿ. ಇಷ್ಟಾದ್ಮೇಲೆ ಇನ್ನು ಮುನ್ನೋಣ ಹಂಗಾರೆ. ನೋಡಿ, ಯಾವ ಸಮಯದಲ್ಲಿ ಯಾವ ಕಥೆಯನ್ನು ಹೇಳಬೇಕು ಅಂತ ಅದನ್ನು ಹೇಳ್ತಿದ್ದಾರೆ ಆಚಾರ್ಯ ಭಗವಾನರು. ಕೇಳ್ರಿ, ಇಲ್ಲಿ ಕತೆ ಹೇಳುವವನು ತನ್ನ ಮತವನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ಆಕ್ಷೇಪಿಣಿ ಕಥೆಯನ್ನು ಹೇಳಬೇಕಂತೆ. ಮಿಥ್ಯಾ ಮತವನ್ನು ಖಂಡನೆ ಮಾಡುವ ಸಂದರ್ಭದಲ್ಲಿ ವಿಕ್ಷೇಪಿಣಿ ಕಥೆಯನ್ನು ಹೇಳಬೇಕಂತೆ. ಪುಣ್ಯದ ಫಲರೂಪಿ ಸಂಪತ್ತಿಯನ್ನು ವಿವರಿಸುವಾಗ ಸಂವೇದಿನಿ ಕಥೆಯನ್ನು ಹೇಳಬೇಕಂತೆ. ವೈರಾಗ್ಯ ಉತ್ಪತ್ತಿ ಕುರಿತು ನಿರ್ವೇದಿನಿ ಕಥೆಯನ್ನು ಹೇಳಬೇಕಂತೆ. ಏನೇನಾದು ಯಾವ್ಯಾವುದು? ಆಕ್ಷೇಪಿಣಿ, ವಿಕ್ಷೇಪಿಣಿ, ಸಂವೇದಿನಿ, ನಿರ್ವೇದಿನಿ. ಈ 4 ಕಥೆಯನ್ನು ವಿಸ್ತಾರವಾಗಿ ಈ ಮಹಾಪುರಾಣದಲ್ಲಿ ಹೇಳ್ತಾರೆ.
ಬಂಧುಗಳು, ಇದು ಅರ್ಥ ಆಯ್ತು ನಿಮಗೀಗ? ಯಾವ್ಯಾವ್ದು ಕತೆ? ಆಕ್ಷೇಪಿಣಿ, ವೀಕ್ಷೇಪಿಣಿ, ಸಂವೇದಿನಿ, ನಿರ್ವೇದಿನಿ. ನೋಡಿ, ಈ 4 ಪ್ರಕಾರದ ಕಥೆಗಳು. ಇದನ್ನು ಮಹಾಪುರಾಣದ ಅಂತ್ಯ ತನಕ ಎಲ್ಲ ಕಡೆ ಯಾವಾಗ ಏನೇನು ಬೇಕು ನೋಡಿ, ಸಂದರ್ಭಾನುಸಾರ ಎಲ್ಲನೂ ಹೇಳ್ತಾ ಹೋಗ್ತಿರ್ತಾರೆ ಆಚಾರ್ಯ ಭಗವಾನ್ ಜಿನ್ಸೇನ್. ಮತ್ತೆ ಮುಂದೆ ಯಾರು? ಗುಣಭದ್ರಾಚಾರ್ಯರು. ಅದು ಹೇಗಾರು ಇರಲಿ. ಈಗ ನೋಡಿ ಬಂಧುಗಳೇ, ಸಮಯ ಆಯಿತು. ಸಮಯ ಮುಗಿದೋಯ್ತು. ಸಮಯ ನೋಡ್ರಿ, ಇನ್ನು ನಾಳೆ ನೀವು ಬರಲೇಬೇಕು, ಸಮಯದಲ್ಲಿ ಬಂದು ಕೇಳಲೇಬೇಕು. ಮಹಾಪುರಾಣ ಶಾಸ್ತ್ರ ಇದು 2ನೇ ಭಾಗ ಮುಗೀತು. ನಾಳೆ 3ನೇ ಭಾಗ ಬರಲೇಬೇಕು. ನಾಳೆ ಆಯ್ತು, ಬರ್ರಿ.